ನಾವು ಯಾವ ಕಾರಣಕ್ಕೂ ಭೂಮಿ ಬಿಡಲ್ಲ, ಬಂದ್ರು ನಾವು ಸತ್ರು ಪರವಾಗಿಲ್ಲ. ನಾವು ಪ್ರಾಣ ಆದ್ರೂ ಕೊಡ್ತೀವಿ ಹೊರತು ನಾವು ಭೂಮಿ ಕೊಡಲ್ಲ. ನಮಗ ಶನಿಕೆ ಗುದ್ಲಿ ಪಿಕಾಶಿ ಗರಾಡಿ ಇದೆಲ್ಲ ಹೊಸದಲ್ಲ. ಬಂದ್ರೆ ನಾವು ಅದರಲ್ಲೇ ಹಾಕೋದೆ. ಅವ್ರನ್ನ ಆನೆಕಲ್ಲು, ಇಲ್ಲಿ ಸರ್ಜಾಪುರ, ಆದಿಗೊಂಡಲ್ಲಿ ಎಲ್ಲ ಕಿತ್ಕೊಂಡವ್ರೆ. ಇನ್ನು ಇರೋದು ಇಷ್ಟು ಅಗಲ ಇಲ್ಲಿರೋದು, ಇದಕ್ಕೂ ಕೈ ಹಾಕವ್ರೆ ಅವ್ರು. ನಿಮಗೆ ನನ್ನ ಪ್ರಕಾರ ಕೃಷಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ? ಏನು ಇಲ್ಲ. ಏನು ಇಲ್ದಿರ ಎಲ್ಲಾ ದೇಶಗಳೆಲ್ಲಾನು ಈ ಲೂಟಿ ಮಾಡಿ ಅವರ ಹೆಂಡತಿ ಮಕ್ಕಳೆಲ್ಲಾನು ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟು ಮಿಕ್ಕಿದವರೆಲ್ಲಾನು ಎಲ್ಲೋಗ್ಬೇಕು ಅಂತ. ಆ ಕುರ್ಚಿ ಪರ್ಮನೆಂಟ್ ಕುರ್ಚಿ ಅಲ್ಲ, ಆದ್ರೂ ಬಿಟ್ಕೊಡಕ್ ಅವ್ರಿಗಾಗಲ್ಲ. ಅಂತ ಸ್ಥಾನ ಬಿಟ್ಕೊಳಕ್ ರೆಡಿ ಇಲ್ಲ. ನಿಮ್ಗೆ ಹೊಟ್ಟೆ ಉರಿತಾ ಇದೆ, ನಿಮ್ಗೆ ಬೇರೆಯವ್ರ ತಲೆ ಕತ್ತರಿಸೋಣ ಅಂತ ಅನ್ಸ್ತಾ ಇದೆ. ನಮ್ಮ ಹತ್ರ ಭೂಮಿಗಳು ಕಿತ್ಕೊಳಕ್ 106 ವರ್ಷದಿಂದ ನಾವು ಇದೀವಲ್ವ ಇಲ್ಲಿ. ನಮ್ಮ ಹತ್ರ ಭೂಮಿಗಳು ಕಿತ್ಕೊಳಕ್ ಬಂದ್ರೆ ನಾವೇನ್ ಮಾಡ್ಬೇಕು? ಬಂಧುಗಳೇ, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಎಂ.ಬಿ. ಪಾಟೀಲ್ ಪ್ರಕಾರವಾಗಿ ಇದು ಬಂಜರು ಭೂಮಿ. ಡಿ.ಕೆ. ಶಿವಕುಮಾರ್ ಅವರೇ, ಇಂಥ ವಿಚಾರದಲ್ಲಿ ಬಹಳ ಉತ್ಸಾಹ ತೋರ್ತೀರಿ. ದಯವಿಟ್ಟು ಕಣ್ಣು ಬಿಟ್ಟು ನೋಡಿ ನಮ್ಮ ವಿಡಿಯೋವನ್ನ. ನಿಮ್ಮ ಪ್ರಕಾರ ಇದು ಬಂಜರು ಭೂಮಿ, ನಿಮ್ಮ ಪ್ರಕಾರ ಜಮೀನರಿಂದ ಒತ್ತಾಯಪೂರ್ವಕವಾಗಿ ಜಮೀನನ್ನ ರೈತರಿಂದ ಕಿತ್ತುಕೊಳ್ಳುವಂತ ಭೂಮಿ. ನಾನು ನಿಮಗೆ ವಾಸ್ತವವನ್ನು ತೋರಿಸ್ತಾ ಹೋಗ್ತೀನಿ. ಹಿಂದೆ ಹೂವಿನ ಬೆಳೆಯನ್ನು ತೋರಿಸಿದ್ದೆ, ಈಗ ನಾನು ನಿಮಗೆ ಈ ಭೂಮಿಲಿ ಹಣ್ಣು ತೋರಿಸ್ತೀನಿ. ಈ ಬಂಜರು ಭೂಮಿಯಲ್ಲಿ ಇಷ್ಟು ಚೆನ್ನಾಗಿ ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾ? ಹೆಂಗೆ ಸಾಧ್ಯ ಹೇಳಿ? ಬಂಜರು ಭೂಮಿ ಆಗಿದ್ರೆ ಇಷ್ಟು ಚೆನ್ನಾಗಿ ಬೆಳೆ ಬರೋದಕ್ಕೆ ನೋಡಿ. ಇಲ್ಲಿ ಒಂದೊಂದು ಪಪ್ಪಾಯಿ ಎಷ್ಟು ಚೆನ್ನಾಗಿ, ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಹೇಳಿ. ಆದರೆ ಇಂಥ ಜಮೀನನ್ನು ಕಿತ್ಕೊಂಡು ಈ ರೈತರ ಬದುಕನ್ನು ಸರ್ವನಾಶ ಮಾಡಿ ನೀವೆಲ್ಲ ಉದ್ಧಾರ ಆಗೋದಕ್ಕೆ ಸಾಧ್ಯವಾ? ಹಿಡಿ ಶಾಪ ಆಗ್ತಿದ್ದಾರೆ ಇವರೆಲ್ಲರೂ ಕೂಡ. ಆ ಶಾಪದ ಬಿಸಿ ನಿಮ್ಮನ್ನು ತಟ್ಟುತ್ತೆ. ನೀವು ಈ ಗ್ರಾಮಸ್ಥರು ಬಹಳ ಚೆನ್ನಾಗಿ ವಿವರಿಸ್ತಾ ಇದ್ರು. ಅಂದರೆ ಒಂದಷ್ಟು ಹಿಂದಿನ ವರದಿಗಳ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಈ ನಂಜುಂಡಪ್ಪನವರ ವರದಿ ಯಾವ ರೀತಿಯಾಗಿ ಹೇಳುತ್ತೆ, ಅವ್ರು ಹೇಳ್ತಾ ಹೋಗ್ತಾರೆ ಸಮತೋಲಿತ ಅಭಿವೃದ್ಧಿ ಆಗಬೇಕು ಎಲ್ಲ ಕಡೆಗಳಲ್ಲೂ ಕೂಡ ಅಂತ. ಆದ್ರೆ ಇವ್ರೇನ್ ಮಾಡ್ತಾರೆ, ಬೆಂಗಳೂರನ್ನ ಮಾತ್ರ ಗಮನದಲ್ಲಿ ಇಟ್ಕೊಂಡು ಒಂದು ಅಭಿವೃದ್ಧಿ ಅಂತ ಹೊರಟಿದ್ದಾರೆ. ಅಂದ್ರೆ ಅದರ ಹಿಂದೆನೂ ಒಂದು ಮಾಫಿಯಾ, ಅದರ ಹಿಂದೆನೂ ಕೂಡ ಒಂದು ದಂಧೆ. ಸರೋಜಿನಿ ಮಹಿಷಿ ವರದಿ ಬಗ್ಗೆ ಗ್ರಾಮಸ್ಥರೊಬ್ರು ಪ್ರಸ್ತಾಪ ಮಾಡ್ತಾ ಇದ್ರು. ಉದ್ಯೋಗವನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ಎಷ್ಟು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ? ಇಲ್ಲಿ ಯಾವುದೋ ಕಾರ್ಖಾನೆ ಕೈಗಾರಿಕೆ ಮಾಡಿದ ಸ್ಥಳೀಯರಿಗೆ ಉದ್ಯೋಗ ಸಿಗಲ್ಲ. ಯಾರೋ ಉತ್ತರ ಭಾರತದವ್ರು ಬರ್ತಾರೆ ಇಲ್ಲಿ ಕೆಲಸಕ್ಕೆ. ಉತ್ತರ ಭಾರತವ್ರ ಮ್ಯಾನೇಜರು ಮತ್ತೊಂದು ಮಗದೊಂದಾಗಿರ್ತಾರೆ. ಅವ್ರು ಕೈ ಕೆಳಗಡೆ ನಾವೆಲ್ಲರೂ ಕೆಲಸ ಮಾಡ್ಬೇಕು, ಜಮೀನನ್ನು ಕೊಟ್ಟಂತವ್ರು. ಹಾಗೆ ಇನ್ನೊಂದು, ನಾವು ಈ ಲ್ಯಾಂಡ್ ಬ್ಯಾಂಕ್ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಈ KIDB ಇದೆಯಲ್ಲ, ಕಂಡಲ್ಲಿ ಭೂಸ್ವಾಧೀನವನ್ನು ಮಾಡ್ತಾ ಹೋಗ್ತಾರಲ್ಲ. ಈಗ ಇತ್ತೀಚಿನ ಒಂದು ವರದಿ ಪ್ರಕಾರ 1,57,000 ಎಕರೆ ಜಮೀನನ್ನು ಭೂಸ್ವಾಧೀನ ಮಾಡಿದ್ದಾರೆ. ಬಳಕೆ ಆಗಿದ್ದು 20% ಮಾತ್ರ. ಗ್ರಾಮಸ್ಥರೊಬ್ರು ಅದ್ಭುತವಾಗಿ ವಿವರಣೆ ಕೊಡ್ತಾ ಇದ್ರು. ಹಾಗಾದ್ರೆ ಉಳಿದ ಜಮೀನು ಎಲ್ಲಿ ಹೋಗುತ್ತೆ? ಆ ಜಮೀನು ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಅಷ್ಟೆಲ್ಲ ಜಮೀನು ಇರುವಾಗ ಈ ಜಮೀನ ಮೇಲೆ ನಿಮ್ಮ ಕಣ್ಣು ಯಾಕೆ? ಈ ಜಮೀನು ಮಾಲೀಕರನ್ನ ಮಾತನಾಡಿಸ್ತೀನಿ. ಈ ಅವರು ಡಿ.ಕೆ. ಶಿವಕುಮಾರ್ ಇವರೆಲ್ಲ ಹೇಳ್ತಾ ಇದ್ರು ಬಂಜರು ಭೂಮಿ ಅಂತ. ಸರ್, ಇದು ನನ್ನ ಹೆಸರು ಶ್ರೀನಿವಾಸ್ ಅಂತ, ಸೊಳ್ಳೆಪುರ, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು. ಇದು ಸರ್ವೆ ನಂಬರ್ 38/3. ಇದರಲ್ಲಿ ನಾವು ಸುಮಾರು 40 ವರ್ಷದಿಂದಾನು ರೈತರು ಬೆಳೀತಾ ಇದ್ದೀವಿ. ನಾವು ಇದನ್ನು ಕಿತ್ಕೊಳ್ಳೋದಕ್ಕೂ ನೋಟಿಸ್ಗಳು ಕಳಿಸಿ ಈ ತರ ಮಾಡ್ತಾ ಇದ್ದಾರೆ ಅವರು. ನಾವು ಪ್ರಾಣ ಆದ್ರೂ ಕೊಡ್ತೀವಿ ಹೊರತು ನಾವು ಭೂಮಿ ಕೊಡಲ್ಲ. ನಮಗ ಶನಿಕೆ ಗುದ್ಲಿ ಪಿಕಾಶಿ ಗರಾಡಿ ಇದೆಲ್ಲ ಹೊಸದಲ್ಲ. ಬಂದ್ರೆ ನಾವು ಅದರಲ್ಲೇ ಹಾಕೋದೆ ಅವ್ರನ್ನ. ಯಾರೇ ಬರ್ಲಿ, ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಹಾಕೋದಕ್ಕೆ ಸಿದ್ಧವಾಗಿದ್ದೀವಿ. ಅಲ್ಲ, ನನಗೆ ಅನ್ಸಿದ್ದು, ನೀವು ಇಷ್ಟು ಚೆನ್ನಾಗಿ ಇಲ್ಲಿ ಪಪ್ಪಾಯ ಬೆಳೆದಿರಿ, ಇಷ್ಟು ಚೆನ್ನಾಗಿ ಬಂದಿದೆ. ಅವ್ರು ನೋಡಿದ್ರೆ ಈ ಜಮೀನಲ್ಲಿ ಏನು ಬರಲ್ಲ ಅಂತಾರಲ್ಲ ಅಂತ. ಬಂದು ನೋಡ್ಲಿ ಸರ್, ಅವ್ರು ಅಲ್ಲಿ AC ರೂಮಲ್ಲಿ ಎಲ್ಲ ಕುಂತ್ಕೊಂಡು ಮಾತಾಡೋದು. ಇಲ್ಲಿ ಬಂದು ಮಾತಾಡ್ಬೇಕು. ಇಲ್ಲಿ ಬಂದು ನೋಡಿ, ರೈತರು ಯಾವ್ಯಾವ ಭೂಮಿ ಹೆಂಗಿದೆ ಅಂತ ನೋಡಿ ಇಲ್ಲಿ ಡಿಸೈಡ್ ಮಾಡ್ಬೇಕು. ಅವ್ರು ಹೇಳ್ತಾ ಇದ್ರು ಎಕರೆ ಕೋಟಿಗಟ್ಟಲೆ ಪರಿಹಾರ ಕೊಡ್ತೀವಿ ಅಂತ. ಅವ್ರ ಕೋಟಿ ಏನ್ ಸರ್, ಅವ್ರು ಕೊಟ್ರೆ 1 2 ಕೋಟಿ 3 ಕೋಟಿ ಕೊಡ್ಬೋದು. ಅದು ಎಷ್ಟು ದಿನ ತಿನ್ಬೋದು? ನನಗೂ 3 4 ಜನ ಮಕ್ಕಳು, ನಾವು ಮನೆಯಲ್ಲಿ ಎಲ್ಲ 5 6 ಜನ ಇದ್ದೀವಿ. ಏನ್ ತಿನ್ನೋದ? ಎಷ್ಟು ವರ್ಷ ಬಂದ್ಬಿಡ್ತದೆ? ಇರೋದು ನಮ್ಗೆ ಇಷ್ಟೇ. ಸುತ್ತಮುತ್ತ ಎಲ್ಲ ಜಮೀನು ಕಿತ್ಕೊಂಡಾಗಿದೆ ಎಲ್ಲ ಬೇರೆ ಬೇರೆ ಯೋಜನೆಗಳಿಗೆ. ಆನೆಕಲ್ಲು, ಇಲ್ಲಿ ಸರ್ಜಾಪುರ, ಆದಿಗೊಂಡಲ್ಲಿ ಎಲ್ಲ ಕಿತ್ಕೊಂಡವ್ರೆ. ಇನ್ನು ಇರೋದು ಇಷ್ಟು ಅಗಲ ಇಲ್ಲಿರೋದು, ಇದಕ್ಕೂ ಕೈ ಹಾಕವ್ರೆ ಅವರು. ನಿಮಗೆ ನನ್ನ ಪ್ರಕಾರ ಕೃಷಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ? ಏನು ಇಲ್ಲ. ನನಗೂ 70 ವರ್ಷ ವಯಸ್ಸು. 70 ವರ್ಷದಿಂದ ನಮ್ಗಿದೆ. ಇದನ್ನ ಬಿಟ್ರೆ ಬೇರೆ ಯಾವ್ದು ಇಲ್ಲ ನಮ್ಗೆ. ಸರ್, ಏನ್ ಹೇಳ್ತೀರಿ? ಸರ್, ಭೂಮಿನ ಮಾತ್ರ ಕೊಡಲ್ಲ ಸರ್. ನಾವು ಇದು ಬೆಳೆದ್ಕೊಂಡು ನಮ್ಮ ಅಜ್ಜಿ ತಾತ ಎಲ್ಲಾನು ವರ್ಷಗಳಿಂದ ಕೊಟ್ಟು ಇದ್ ಮಾಡ್ಕೊಂಡು ಬಂದಿರೋದು. ಇದ್ರನ್ನೆಲ್ಲ ಕೊಡಲ್ಲ ನಾವು ಯಾವುದೇ ಕಾರಣಕ್ಕೂ. ಇಲ್ಲ ಅವ್ರು ಇರ್ಬೇಕು, ಇಲ್ಲ ನಾವಿರ್ಬೇಕು, ಇದು ಆಗ್ಬೇಕು, ಅಷ್ಟೇ ಮಾಡೋದು ಸರ್ ನಾವು. ಸರ್, ಮಾತಾಡ್ತೀರಾ ಯಜಮಾನ್ರೆ? ಏನಂತೀರಿ? ಮಾತಾಡಿದ್ದೀನಿ ನಾನು ಅವಾಗಲೇನೆ. ಮೊದಲು 100 ವರ್ಷಗಳಿಂದ ಭೂಮಿ, ಫಲವತ್ತಾದ ಭೂಮಿ, ಇದೇ ಬೆಳೆಗಳು ಬೆಳ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಊರೆಲ್ಲಾನು. ಈ ಹಳ್ಳಿಗೆ ಸಣ್ಣ 5 ಎಕರೆ 2 ಎಕರೆ 1 ಎಕರೆ 3 ಗುಂಟೆ 5 ಗುಂಟೆ ಇರುವಂತ ಜಾಗ, ಇವರು ಎಲ್ಲಕ್ಕೂ ರಿಪೋರ್ಟ್ ಕೊಟ್ಬಿಟ್ಟು
ಅಲ್ಲಿ ಎಲ್ಲಿಂದ ಬಂದು 3 ಗುಂಟೆ ತಗೊಂಡ್ರೆ ಅದ್ರ ಮೇಲೆ ಕೊಟ್ಟಾರೆ, 3 ಗುಂಟೆಗೆ ಕೊಟ್ಟಿದ್ದಾರೆ. ಅದೇ ಜಮೀನು ಅವರು ಸರ್ಕಾರ ನೀವು ಕೊಡಬೇಕಾದ ಕರ್ತವ್ಯ ಕೇಳ್ಕೊಡ್ಬೇಕಾ, ಇಲ್ಲ ನಿಮ್ಮ ಅಪ್ಪನು ಏನಾನ ಹುಟ್ಟಿಸಿದ್ ನಾವು ಬರ್ಬೇಕಾ ನಿಮ್ಮ ಅಪ್ಪನ ಹುಟ್ಟಿಸೋದಕ್ಕೆ? ಅಷ್ಟು ಮಾತ್ರ ತಿಳ್ಕೊಂಡು ಪ್ರಜ್ಞೆ ಇದ್ದು ಕೆಲಸ ಮಾಡಿದ್ರೆ ಸರಿ ಹೋಗುತ್ತೆ. ಪ್ರಪಂಚದಲ್ಲಿ ಏನು ಇಲ್ದಿರ ಎಲ್ಲ ದೇಶಗಳೆಲ್ಲಾನು ಈ ಲೂಟಿ ಮಾಡಿ ಅವ್ರ ಹೆಂಡತಿ ಮಕ್ಕಳೆಲ್ಲಾನು ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟು ಮಿಕ್ಕಿದವರೆಲ್ಲಾನು ಎಲ್ಲೋಗ್ಬೇಕು ಅಂತ ಮಾತಾಡ್ತಾ ಇದ್ದೀವಿ. ಏನೇ ಆಗಲಿ ಬಿಡೋಕ್ಕಾಗಲ್ಲ, ಬಿಡೋಲ್ಲ. ಅವ್ರ ಅಪ್ಪನ ಜಮೀನಿಗೆ ನಾವು ಹೋಗಿಲ್ಲ ಸರ್. ನಮ್ದಿದು ಇದನ್ನ ಬಿಟ್ರೆ ನಮ್ಗೆ ಬೇರೆ ಯಾವ್ದು ಇಲ್ಲ. ನಿಮ್ಮಲ್ಲಿ ನೋಡ್ತಿರೋರು ಒಂದಷ್ಟು ಮಂದಿಗೆ ಸ್ವಲ್ಪ ಹಾರ್ಷ್ ಆಗಿ ಮಾತಾಡ್ತೀರ ಅಂತ ಅನ್ಸ್ಬೋದು, ಬಟ್ ಅಷ್ಟು ಸಿಟ್ಟಿದೆ. ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ, ನೀವ್ಯಾರೋ ಯಾವುದೋ ಒಂದು ಊರಲ್ಲಿ ಇರ್ತೀರಿ, ಒಂದಷ್ಟು ಜಮೀನು ಮಾಡ್ಕೊಂಡಿರ್ತೀರಿ, ನೆಮ್ಮದಿಯಾಗಿ ಕಾಲ ಕಳಿತಿರ್ತೀರಿ. ಇನ್ಯಾರೋ ಬಂದ್ಬಿಟ್ಟು ಇಲ್ಲ ಆ ಜಮೀನು ನನಗೆ ಬೇಕು ಅಂತ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ಹೆಂಗ್ ಸಿಟ್ಟು ಬರಬೇಡ? ಇವತ್ತು ರೈತರಿಗೆ ಆಗ್ತಿರೋದೇ. ಅಲ್ಲ ಸರ್, ನಾನು ಹೇಳ್ತಾ ಇರೋದು ಈ ಸರ್ಕಾರಕ್ಕೆ ಇವ್ರು ಮಾಡ್ತಾ ಇರೋ ಕೆಟ್ಟ ಕೆಲಸ ಅಂದರೆ ಕೆಟ್ಟ ಕೆಲಸ. ನಮ್ಮದು ಎಲ್ಲ 6-1 ಮಾಡಿಬಿಟ್ಟು ಕೆಲವು ಜಮೀನುಗಳು ಎಲ್ಲ ಪಾಣಿಗಳಲ್ಲಿ ಎಂಟ್ರಿ ಮಾಡಿಬಿಟ್ಟವ್ರೆ. ಎಂಟ್ರಿ ಮಾಡಿಬಿಟ್ಟು ನಾವು ರೈತ ಇದು ಬೆಳೆ ಹಾಕಬೇಕು, ಒಂದು ಬೆಳೆ ಹಾಕ್ಬೇಕು ಅಂದರೆ ನಾವು ಲೋನ್ಗೆ ಹೋಗ್ಬೇಕು ಬ್ಯಾಂಕಲ್ಲಿ ಪಾಣಿ ಎಂಟ್ರಿ ಆಗೈತೆ ಹೋಗಯ್ಯ ಆಚೆ ಅಂತ ಕಳಿಸ್ತಾನೆ. ಬೇರೆ ರೈತನ ಹತ್ರ ಸಾಲಕ್ಕೆ ಹೋದರೆ ಅವನು ನಿನ್ನ ಜಮೀನು ಸರ್ಕಾರಿಯಲ್ಲಿ ಐತೆ ಹೋಗಪ್ಪ ಅಂತ ಕಳಿಸ್ತಾರೆ. ಇವಾಗ ನಾವು ಎಲ್ಲಿ ಹೋಗ್ಬೇಕು ಅಂತ ಈ ಬೋಳಿ ನನ್ನ ಮಕ್ಕಳು ಮಾಡಿರೋ ಕೆಲಸ ಅಲ್ಕ ಕೆಲಸಕ್ಕೆ ನಾವು ಒಂದು ಮಗುಗೆ ಯಾವುದೋ ಒಂದು ತಾಪತ್ರೆ ಬರುತ್ತೆ, ಒಂದು ಹಾಸ್ಪಿಟ್ಲು ಇನ್ನೊಂದು ಬರುತ್ತೆ, ನಾವು ಒಂದು ಪೇಪರ್ ಎತ್ಕೊಂಡು ಯಾರ ಹತ್ರನೂ ಒಂದು 10,000 20,000 ಬೇಕಂದ್ರೆ ನಮ್ಗೆ ಆಧಾರ ಇಕ್ಕಬೇಕು. ಅವ್ನು ಆಧಾರ ಕೊಡಯ್ಯ ಅಂತಾನೆ, ಅವ್ನು ಪಾಣಿ ನೋಡಿಬಿಟ್ಟು ಸರ್ಕಾರಿಯಲ್ಲಿ ಹೋಗಯ್ಯ ಆಚೆ ಅಂತಾನೆ. ನಾವು ಯಾಕೆ ಬರ್ಬೇಕಾದ್ರೆ ರೈತರು ಯಾಕೆ ಬದುಕಬೇಕು ಸರ್? ಈಗ ಹೇಳಿ ನೀವೇ. ನಮ್ಮ ಆಕ್ರೋಶ ಅಂದರೆ ಒಂದೇ, ನಮ್ಮ ಜಮೀನಲ್ಲಿ ಪಾಣಿಗಳದ್ದು ಫಸ್ಟ್ ಎಂಟ್ರಿ ಹಾಕಿದ್ರೆ ಕಿತ್ತೋದು. ನಮ್ಮ ಭೂಮಿ ನಮ್ಮಿದು, ನಾವು ಯಾವ ಕಾರಣಕ್ಕೂ ಭೂಮಿ ಬಿಡಲ್ಲ, ಬಂದ್ರೂ ನಾವು ಸತ್ರು ಪರವಾಗಿಲ್ಲ. ಬಂಧುಗಳೇ, ಇವರ ಹೋರಾಟ ನಮ್ಮ ಭೂಮಿ ನಮ್ಮ ಹಕ್ಕು. ಬರೀ ಇವರು ಮಾತ್ರ ಅಲ್ಲ, ಇಂಥವರ ಜೊತೆಗೆ ನಾವು ನಿಂತ್ಕೊಳ್ಬೇಕು, ಕರ್ನಾಟಕದ ಜನ ನಿಂತ್ಕೊಳ್ಬೇಕು. ಈ ಹೋರಾಟದ ಶಕ್ತಿಗೆ ನಾವು ಶಕ್ತಿ ತುಂಬಬೇಕು. ಕಾರಣ ಇವತ್ತು ಇವರು ಬುಡಕ್ ಬಂದಿದ್ದಾರೆ, ಇವತ್ತು ಯಾರ್ದೋ ಮನೆ ಬುಡಕ್ ಬಂದಿದೆ, ನಾವು ಆರಾಮಾಗಿರಬಹುದು ಅಂದ್ಕೊಂಡ್ರೆ ನಾಳೆ ನಿಮ್ಮ ಮನೆ ಬುಡಕ್ಕೂ ಬರುತ್ತೆ. ಬರೀ ಇಷ್ಟೇ ಅಲ್ಲ, ಇನ್ನೊಂದಷ್ಟು ಪ್ರದೇಶವನ್ನು ಕೂಡ ನಾವು ನೋಡ್ತಾ ಹೋಗೋಣ ಬನ್ನಿ. ಮಗುಗ್ ಮದುವೆ ಮಾಡ್ಬೇಕಂದ್ರೆ 10,000 ಯಾರು ಕೊಡಲ್ಲ. ಆ ಭೂಮಿ ಇದ್ರೆ ತಾನೇ ಕೊಡೋದು, ಅವ್ರನ್ನ ಅಡ ಇಟ್ರೆ ಕೊಡ್ಬೋದು. ಇವಾಗ ಅದು ಕೊಡ್ತಾ ಇಲ್ಲ. ಒಂದು ಮನೆ ಕಟ್ಟಬೇಕಂದ್ರೆ 1 ಲಕ್ಷ ಬೇಕಂದ್ರೆ ಯಾರು ಕೊಡಲ್ಲ. ಇವ್ರು ಎಲ್ಲ ನೋಟಿಸ್ ಕೊಟ್ಬಿಟ್ಟು ಹೋಗಯ್ಯ ನಿಮ್ಮ ಜಮೀನು ಅಕ್ವೈರಿಯಲ್ಲಿದೆ ಅಂತಾರೆ. ಹೆಂಗ್ ಸರ್ ನಾವು ಮಾಡೋದು? ಅವ್ರ ಅಪ್ಪಂದ ಜಮೀನು ಇಲ್ಲ, ನಮ್ಮ ಅಪ್ಪನ ಗುಟ್ಟವನ ಅವನು ಯಾರೇ ಆಗ್ಲಿ, ಅವನ ಜಮೀನ್ಗೆ ಏನಾದ್ರು ನಾವು ಹೋಗಿದ್ದೀವ? ಅವ್ರು 106 ಎಕರೆ ಮಾಡ್ಕೊಂಡು ಅವ್ರ ಮೊಮ್ಮಕ್ಕಳನ್ನ ಅವ್ರ ಮಕ್ಕಳು ಇನ್ನ ಅವ್ರ ಮೊಮ್ಮಕ್ಕಳು ತಿನ್ನೋ ಅಷ್ಟು ಮಾಡ್ಕೊಂಡವ್ರೆ. ನಮ್ದು ಇರೋದು ಒಂದಿಷ್ಟು, ಇದನ್ನು ಕಿತ್ಕೊಂಡೋಗಿ ಕೈ ಹಾಕವ್ರೆ. ಸರ್, ಈ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ CM ಸ್ಥಾನನೂ ಬದಲಾವಣೆ ಆಗಬೇಕು, PM ಸ್ಥಾನನೂ ಬದಲಾವಣೆ ಆಗಬೇಕು. ಅಂಥದ್ರಲ್ಲಿ 7 ವರ್ಷ ಆಳಿರೋ CM ಸ್ಥಾನ ಯಾರು ಸಿದ್ದರಾಮಯ್ಯನವರು ಇನ್ನೊಬ್ರು ಬಿಟ್ಕೊಡ್ಬೇಕಂದ್ರೆ ಅವ್ರಿಗೆ ಅಳುವು ಬರ್ತಾ ಇದೆ. ನಾವು ಲಕ್ಷಾಂತರ 106 ವರ್ಷಗಳಿಂದ ರೈತರು ಭೂಮಿಗಳು ಕಾಪಾಡ್ಕೊಂಡು ಬಂದ್ಬಿಟ್ಟು 106 ವರ್ಷಗಳಿಂದ ಭೂಮಿಗಳು ಕಾಪಾಡ್ಕೊಂಡು ಬಂದ್ಬಿಟ್ಟು ಸಡನ್ ಆಗಿ ನಾವು ಫ್ಯಾಕ್ಟ್ರಿಗಳಿಗೆ ನಾವು ಕಿತ್ಕೊಳ್ತಾ ಇದ್ವಿ. ನಿಮ್ಗೆ ಕೊಟ್ಬಿಡಿ, 1-2 ಕೋಟಿ 3 ಕೋಟಿ ಕೊಟ್ಬಿಡ್ತೀವಿ ಅಂದ್ರೆ ಇಲ್ಲಿ 30 ಕೋಟಿ 40 ಕೋಟಿ 50 ಕೋಟಿವರೆಗೂ ಇದೆ ಜಮೀನುಗಳು. ಆ ಕುರ್ಚಿ ಪರ್ಮನೆಂಟ್ ಕುರ್ಚಿ ಅಲ್ಲ, ಆದ್ರೂ ಬಿಟ್ಕೊಡಕ್ಕೆ ಅವ್ರಿಗಾಗಲ್ಲ. ಅಂತ ಸ್ಥಾನ ಬಿಟ್ಕೊಳಕ್ ರೆಡಿ ಇಲ್ಲ. ನಿಮ್ಗೆ ಹೊಟ್ಟೆ ಉರಿತಾ ಇದೆ, ನಿಮ್ಗೆ ಬೇರೆಯವ್ರ ತಲೆ ಕತ್ತರಿಸೋಣ ಅಂತ ಅನಿಸ್ತಾ ಇದೆ. ನಮ್ಮ ಹತ್ರ ಭೂಮಿಗಳು ಕಿತ್ಕೊಳಕ್ 106 ವರ್ಷದಿಂದ ನಾವು ಇದೀವಲ್ವ ಇಲ್ಲಿ. ನಮ್ಮ ಹತ್ರ ಭೂಮಿಗಳು ಕಿತ್ಕೊಳಕ್ ಬಂದ್ರೆ ನಾವೇನ್ ಮಾಡ್ಬೇಕು? ನಾವೇನ್ ಆಗ್ತೀವಿ? ಅಲ್ಲ, ನಾವು ಬಿಟ್ಟು ಹೆಂಗ್ ಕೊಡೋದು ನಮ್ಮ ಭೂಮಿನ? ಪ್ರಾಣ ಹೋಗ್ತದೆ ನಮ್ಗೆ.